ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ಕಾರ್ತಿಕ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ಕಾರ್ತಿಕ್ಸ್ ವ್ಲಾಗ್. ನಾನಿವತ್ತು ನಿಮಗೆ ಬಾಯಲ್ಲಿ ನೀರು ಬರುವಂತಹ ಸುಲಭವಾಗಿ 5 ನಿಮಿಷದಲ್ಲಿ ಮಾಡುವಂಥ ಬೆಂಡೆ ಫ್ರೈನ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೆಂಡಿ ಫ್ರೈ ಮಾಡಲಿಕ್ಕೆ ನಾನು ತುಂಬ ಕಡಿಮೆ ಐಟಮ್ ತಗೊಂಡಿದ್ದೇನೆ. ಬೆಂಡಿ ಹಾಗೂ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಆಮೇಲೆ ಉದ್ದಿನ ಬೇಳೆ ಒಂದು ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ, ಚಿಟಿಕೆ ಅರಶಿನ, ಒಂದು ಸ್ವಲ್ಪ ಉಪ್ಪು, ಹಾಗೆ ಪುಟಾಣಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ನಾವು ಬೆಂಡೆ ಫ್ರೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೆಂಕಿನ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆಗುವ ತನಕ ನಾವು ಕಾಯಬೇಕು. ಈ ಐಟಮ್ನ ನಾನು ತುಂಬ ಸುಲಭವಾಗಿ ಮಾಡಿದ್ದೇನೆ. ನಾವು ಆದಷ್ಟು ಬೆಳಗ್ಗೆ ಅರ್ಜೆಂಟಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿದರೆ ಚಪಾತಿಗೆ ಪಲ್ಯ ಥರ, ಹಾಗೆ ಈಗ ತುಂಬ ಜನ ನಾವು PGಲೆಲ್ಲ ಇರ್ತೇವೆ. ಒಂದು ಊಟಕ್ಕೆ ಯಾವಾಗಲೂ ನಾರ್ಮಲ್ ಸಾರೆಲ್ಲ ತಿನ್ನೋ ಬದಲು ಏನೋ ಒಂದು ಸ್ವಲ್ಪ ಸ್ಪೆಷಲಾಗಿ 5 ನಿಮಿಷದಲ್ಲಿ ಖಾಲಿ 3-4 ಇಂಗ್ರೀಡಿಯೆಂಟಲ್ಲಿ ಮಾಡ್ಬೋದು. ನೋಡಿ, ಇದು ಪ್ಯಾನ್ ಬಿಸಿ ಆದ ಕೂಡಲೇ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೂ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕಿ ಬಾಡಿಸ್ಕೊಳ್ತಾ ಇದ್ದೇನೆ. ಅದೊಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ತನಕ ನಾವು ಕಾಯಬೇಕು. ನೋಡೋಕೆ ಗೊತ್ತಾಗ್ತದೆ. ಬರೀ 5 ನಿಮಿಷದಲ್ಲಿ ಬೆಂಡೆ ಫ್ರೈನ ಮಾಡ್ಬೋದು. ಜಾಸ್ತಿ ಟೈಮು ತಗೊಳ್ಳಲ್ಲ, ಬೇಗನೂ ಆಗ್ತದೆ. ಬೆಳಗ್ಗೆ ಅರ್ಜೆಂಟಲ್ಲೆಲ್ಲ ಇರ್ತೇವಲ್ಲ, ಕೆಲಸಕ್ಕೆಲ್ಲ ಹೋಗೋರು, ಜಾಬ್ ಮಾಡುವವರು ಅಂಥವರಿಗೆಲ್ಲ ತುಂಬ ಈಸಿಯಲ್ಲೇ ಕಡಿಮೆ ಟೈಮಲ್ಲೇ ಮಾಡ್ಕೊಳ್ಬೋದು ಇದನ್ನು ಮನೆಯಲ್ಲೇ. ನೋಡಿ, ಈ ಕೆಂಪಾದ ಕೂಡಲೇ ನಾನು ಬೆಂಡಿನ ರೌಂಡಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಪ್ಯಾನ್ಗೆ ಹಾಕ್ತೇನೆ. ಹಾಗೆ ಹಾಕಿ ಆ ಆ ಬೆಂಡೆ ಒಂದು ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಅಂಟು ಇರ್ತದಲ್ಲ, ಅದೆಲ್ಲ ಹೋಗೋ ತನಕ ನಾವು ಅದನ್ನು ಬಾಡಿಸ್ಕೊಳ್ತಾ ಇರಬೇಕು. ಅದಕ್ಕೆ 1-2 ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಖಾರ ಬರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೇನೆ. ನೀವು ಇದಕ್ಕೆ ಕಾಯಿ ಮೆಣಸು ಹಾಕ್ಕೊಳ್ಬೋದು. ಕಾಯಿ ಮೆಣಸು ಬೇಡ ಅಂತ ಹೇಳಿದರೆ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ನಿಮಗೆ ಯಾವ ಥರ ಖಾರ ಬೇಕೋ ಆ ಥರ ಮೆಣಸಿನ ಹುಡಿ ಕೂಡ ಹಾಕ್ಬೋದು. ಮೆಣಸಿನ ಹುಡಿ ಅಂತ ಹೇಳಿದರೆ ಅಚ್ಚ ಖಾರದ ಪುಡಿಯನ್ನು ಹೇಳ್ತಾರೆ, ಅದನ್ನು ಹಾಕ್ಕೊಳ್ಬೋದು. ಹಾಗೆ ಹಾಕಿ ಇದು ಆ ಅಂಟು ಹೋಗುವ ತನಕ ನಾವು ಅದನ್ನು ಬಾಡಿಸ್ಕೊಳ್ಬೇಕು. ಅದು ಬಾಡಿಸ್ಕೊಳ್ತಾ ಇರುವಾಗಲೇ ಗೊತ್ತಾಗ್ತದೆ, ಅದರದ್ದು ಅಂಟು ಸ್ವಲ್ಪ ಬಿಡೋ ಥರ ಕಾಣ್ತದೆ ಆ ಪ್ಯಾನ್ಗೆ ಅಂಟ್ಕೊಂಡು. ಸೊ ಅದು ನಮಗೆ ಗೊತ್ತಾಗ್ತದೆ. ಅದು ಹೋಗೋ ತನಕ ನಾವು ಇದನ್ನು ಬಾಡಿಸ್ಕೊಳ್ಬೇಕು. ಈ ಅಡುಗೆಯಲ್ಲಿ ಈ ಅಂಟು ಹೋಗೋ ತನಕ ಬಾಡಿಸ್ಕೊಳ್ತೇವಲ್ಲ, ಅದೇ ಮೇನ್ ಇಂಪಾರ್ಟೆಂಟು. ಇದು ಹೋಗೋ ತನಕ ಮಾತ್ರ, ಮತ್ತೆ ಏನಿಲ್ಲ. ನಮಗೆ ಬೇಕಾದದ್ದು ಐಟಮ್ಸ್ ಎಲ್ಲ ಹಾಕ್ಕೊಂಡು ರುಚಿಯಾಗಿ ತಿಂದರೆ ಆಯಿತು ಅಷ್ಟೇ. ನೋಡಿ, ಇದರಲ್ಲಿ ನಿಮಗೆ ಗೊತ್ತಾಗ್ತದೆ ಅಂಟು ಅದಕ್ಕೆ ಅಂಟ್ಕೊಂಡು ಒಂಥರ ಕಾಣ್ತದೆ ಯಾವ ಥರ ಉಂಟು ಅಂತ ಹೇಳಿ. ಇದು ಹೋಗೋ ತನಕ ನಾವು ಅದನ್ನು ಬಾಡಿಸ್ಕೊಳ್ತಾ ಇರಬೇಕು. ನೋಡಲಿಕ್ಕೆ ಕೂಡ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ನೋಡಿ, ಇದೀಗ ಆಗಿದೆ ಅಂತ ಅನಿಸ್ತದೆ. ಇದೊಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತದೆ, ಹಾಗೆ ಅಂಟೆಲ್ಲ ಬಿಟ್ಟಿರ್ತದೆ. ಆಗ ನಮಗೆ ಗೊತ್ತಾಗ್ತದೆ ಓಕೆ ಇದಾಗಿದೆ ಅಂತ ಹೇಳಿ. ನೀವು ಈ ಗೆಸ್ಚರ್ ನೋಡ್ಬೋದು. ಸೊ ಇದಾದಮೇಲೆ 1 ಸ್ಪೂನಷ್ಟು ನಾನು ಅರಶಿನ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಅರಶಿನ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೇನೆ. ಉಪ್ಪನ್ನ ಹಾಕಿ ಬಾಡಿಸ್ಕೊಳ್ಬೇಕು ವಾಪಸ್. ಚೆನ್ನಾಗಿ ಫ್ರೈ ಮಾಡಬೇಕು, ಅದೇ ಇಂಪಾರ್ಟೆಂಟ್. ಎಷ್ಟು ಚೆಂದ ಫ್ರೈ ಆಗ್ತದೋ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಇದು ಬೆಂಡೆ ಫ್ರೈ.
ಅದಕ್ಕೆ ನಾನೊಂದು ಸ್ವಲ್ಪ ತುರಿದಿಟ್ಕೊಂಡ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿನ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದರೆ ಅದರದ್ದು ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ಹಾಗೆ ಫ್ರೈ ಮಾಡಿಕೊಂಡು ಇದೆಲ್ಲ ಮಾಡೋದಕ್ಕೂ ನಾನು ನಾರ್ಮಲ್ ಫ್ಲೇಮಲ್ಲಿ ನಾನು ಬೆಂಕಿನ ಇಟ್ಕೊಂಡಿದ್ದೇನೆ. ಜಾಸ್ತಿ ಏನೋ ಅಂದರೆ ತುಂಬ ಜೋರಲ್ಲಿ ಇಟ್ಕೊಳ್ಳಿಲ್ಲ. ಇದಕ್ಕೊಂದು 2 ಸ್ಪೂನಷ್ಟು ಪುಟಾಣಿ ಪುಡಿನ ಹಾಕ್ತಾ ಇದ್ದೇನೆ. ಈ ಪುಟಾಣಿ ಅಂತ ಬರ್ತಾರಲ್ಲ ಅದನ್ನು ನಾನು ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾನು ಯೂಶ್ವಲಾಗಿ ಒಂಥರ ಈ ಥರ ಫ್ರೈ ಎಲ್ಲ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೇನೆ. ತುಂಬ ಚೆನ್ನಾಗಿ ಬರ್ತದೆ ಇದು. ಈ ಥರ ಪುಟಾಣಿ ಪುಡಿನ ಹಾಕಿ ಕೈ ಆಡಿಸಿದ್ರೆ ಆಲ್ಮೋಸ್ಟ್ ನಮ್ಮದು ಬೆಂಡೆ ಫ್ರೈ ರೆಡಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಬೆಂಡೆ ಫ್ರೈ ಅಥವಾ ಬೆಂಡೆ ಪಲ್ಯನ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೀವು ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಅದನ್ನು ಟಿಫಿನಿಗೆ ಮಾಡ್ಕೊಂಡು ಹೋಗ್ಬೋದು. ಚಪಾತಿ ಜೊತೆ ಅನ್ನದ ಜೊತೆನೂ ಹಾಕಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ತಿಳಿಸ್ಕೊಡಿ ನನಗೆ. ನೋಡುವ, ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ. ನೋಡ್ಲಿಕ್ಕೆ ಕೂಡ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ರುಚಿನೂ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಟೇಸ್ಟಿಯಾಗಿತ್ತು. ಈ ಥರ ಸುಲಭವಾಗಿ ಬೆಂಡೆ ಫ್ರೈನ ನಿಮ್ಮ ಮನೇಲಿ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ತಿಳಿಸಿಕೊಡಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಎಲ್ಲರಿಗೂ ತಿಳಿಸಿ. ಧನ್ಯವಾದಗಳು.